ವಿದ್ಯಾರ್ಥಿ ವೈಬ್ಸ್, ಕಲಿಕೆಯ ಖಜಾನೆ, ಮೋಜಿನ ಮಹಾಸಾಗರ. ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಭರತ್ ಯಾದವ್. ಇದು ನನ್ನ ಫಸ್ಟ್ ವ್ಲಾಗ್. ಬೆಳಗ್ಗೆದ್ದು ಇವ್ರು ದರ್ಶನ ಮಾಡಿದ್ಮೇಲೆ ನಮ್ಮ ದಿನ. ನಮ್ಮ ಪಿ ಜಿ ಮುಂದೆ ಇರುವ ಪರಿಸರ ನೋಟ. ಇವತ್ತು ಬೆಳಗ್ಗೆನೆ ಮಳೆ ಬೇರೆ ಬಂದಿದೆ ಗುರು. ನಾನಿರೋ 3rd ಫ್ಲೋರಲ್ಲಿ. ಇನ್ನೂ ಟೆರೆಸ್ ಮೇಲೆ ಹೋದ್ರೆ ನೆಕ್ಸ್ಟ್ ಲೆವೆಲ್. ಊಟ ತಿಂಡಿ ನೀರು ಅಂತ ಇಳಿದು ಹತ್ತು ಸಾಕಾಗೋಗೈತೆ ಬ್ರೋ. ಇದ್ರ ಬದಲು ಹುಕ್ಕನ್ನು ಯೂಸ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ನೀವೇನು ಹೇಳ್ತೀರಾ? ಇವಾಗ ನನ್ನ ಫ್ರೆಂಡ್ಸ್ ಜೊತೆ ಕಾಲೇಜ್ಗೆ ಎಂಟ್ರಿ ಆದ್ವಿ ಗುರು. ಮಳೆ ಬೇರೆ ಬಂದಿದೆ. ಈ ಚಿಚಸ್ ಅಂತ ಒಂದು ಸಾಂಗ್ ಹೇಳ್ಬಿಡ್ತೀನಿ ಕೇಳು. ಯಾರೋ ಮಳೆಯಲಿ ಜೊತೆಯಲಿ ದಿನವಿಡೀ ನೆನೆಯಲು ನನಗೆ ಕುತೂಹಲ. ಓಹೋ, ಯಾಕೋ ಇವರು ಆವಾಗಲಿಂದ ಇಂಟ್ರೆಸ್ಟೇ ತೋರಿಸ್ತಿಲ್ಲ. ನಿನಗೆ ಕುತೂಹಲ ಬೇರೆ. ಇರಲಿ ಬಿಡಿ, ನಮಗೂ ಕ್ಲಾಸ್ಗೆ ಟೈಮ್ ಆಗಿದೆ. ಸಂಜೆ ನೋಡ್ಕೊಳ್ಳೋಣ, ಏನಂತೀರ? ಇಲ್ಲಿ ನೋಡು ಗುರು, ಗೋಲ್ಫ್ ಕೋರ್ಟ್ ತುಂಬ ಮಳೆ ನೀರು ನಿಂತ್ಬಿಟ್ಟಿದೆ, ಕಾಣಿಸಲ್ಲ. ನೆಕ್ಸ್ಟ್ ಕ್ಲಿಪ್ಪಲ್ಲಿ ಏನು ನೋಡೋಣ ಬಿಡಿ ಗುರು. ಏನೋ ಗುರು, ಇವತ್ತಂತೂ ಕಾಲೇಜ್ನ ಮತ್ತೆ ತಿರುಗಿ ನೋಡ್ಬೇಕು ಅನಿಸ್ತಿದೆ. ಮಳೆ ಬಂದಿದೆ ಅಂತನೋ ಅಥವಾ ಫಸ್ಟ್ ಟೈಮ್ ವ್ಲಾಗ್ ಮಾಡ್ತಿದ್ದೀನೋ ಅಂತ ಗೊತ್ತಿಲ್ಲ, ಬಟ್ ಅನಿಸ್ತಿರೋದಂತೂ ನಿಜ. ನೋಡಿ ಎಷ್ಟು ಸುಂದರವಾಗಿದೆ ಅಲ್ವಾ? ಅಂತೂ ಇಂತೂ ಕಾಲೇಜ್ಗೆ ರೀಚ್ ಆದ್ವಿ. ಇದೇನು ಗುರು, ಇಷ್ಟು ಬೇಗ ಗೇಟ್ ಕ್ಲೋಸ್ ಮಾಡಿರೋ ಆಗಿದೆ? ಯಾಕೋ ಎಲ್ಲರೂ ಹೊರಗಡೆ ನಿಂತವ್ರೆ. ಬನ್ನಿ ಹೋಗಿ ನೋಡೋಣ. ಕೂದಲು ತುಂಬಾ ಹೋಗಿದೆ, ಕಾಡಲ್ಲೊಂದು ಸೊಪ್ಪು ಸಿಗ್ತದೆ. ಗುಡ್ ಮಾರ್ನಿಂಗ್ ಅಂಕಲು. ಇವ್ರಂತೂ ID ಕಾರ್ಡ್ ಇಲ್ಲದೆ ನಮ್ಮನ್ನು ಒಳಗಡೆನೇ ಬಿಡೋದಿಲ್ಲಪ್ಪ. ಬನ್ನಿ ಗುರು, ಇಲ್ಲಿ ನೋಡಿ, ಜೂನಿಯರ್ಸ್ಗೋಸ್ಕರ ಫುಲ್ ಮದುವೆ ಸೆಟಪ್ ಹಾಕ್ಬಿಟ್ಟವ್ರೆ. ಸೇಮ್ ರಿಸೆಪ್ಷನ್ ಥರನೇ ಐತಲ್ಲಪ್ಪ. ದೇವ್ರು ನಿಮ್ಮನ್ನ ಚೆನ್ನಾಗಿಟ್ಟಿರಲಿ. ಸರಿ, ಇಲ್ಲಿಗೆ ಜೂನಿಯರ್ಸ್ ಮದುವೆ, ಅಡ್ಮಿಷನ್ ವಿಷಯ ಇಲ್ಲಿಗೆ ಬಿಟ್ಟು ಕ್ಲಾಸ್ಗೆ ಹೋಗೋಣ ಅಂತ ಹೊರಟೆ. ಇಲ್ಲಿ ಲಿಫ್ಟ್ ಇದ್ರೂ ಕೂಡ ಸ್ಟೆಪ್ಸಲ್ಲೇ 3rd ಫ್ಲೋರ್ ಬಂದೇ ಬಿಡ್ತು ಗುರು. ಇವ್ರು ಮೂವರು CSE, ನಾನು CSBS ಸ್ಪೆಷಲೈಸೇಷನ್. ಸರಿ, ಇವ್ರನ್ನ ಕ್ಲಾಸಿಗೆ ಬಿಟ್ಟು ಹೋಗೋಣ ಅಂತ ಬಂದೆ. ಹಲೋ ಬಾಯ್. ಓಕೆ, ಇವಾಗ ನಾನು ನನ್ನ ಕ್ಲಾಸ್ ಕಡೆ ಹೊರಡ್ತಾ ಇದ್ದೀನಿ. ಕ್ಲಾಸ್ ಸ್ಟಾರ್ಟ್ ಆಗಿ 20 ದಿನ ಆಯ್ತಾ ಬಂತು ಗುರು. ಇಲ್ಲಿವರೆಗೂ ಯಾವ ಕ್ಲಾಸ್ ರೂಮು ಅಂತಲೂ ಅಲಾಟ್ ಮಾಡಿಲ್ಲ, ನಮಗೆ ಗೊತ್ತಿಲ್ಲ. 308 ಇದಂತೂ ಅಲ್ಲ. ಸರಿ ಬನ್ನಿ, 307 ನೋಡೋಣ. 307 ಆಲ್ರೆಡಿ ಜೂನಿಯರ್ಸ್ ಬಂದು ಆಕ್ರಮಿಸ್ಕೊಬಿಟ್ಟಿದ್ದಾರೆ ಗುರು. ಇವಾಗ ನಾವು 306. ಅಕಸ್ಮಾತ್ 306 ಇಲ್ಲ ಅಂದರೆ ನನ್ನ ನಡೆ ಮನೆಯ ಕಡೆ. ಬೆಳಗೆದ್ದು ಯಾರ ಮುಖವ ನಾನು ನೋಡಿದರೆ ಅಂತಾನೋ ಅದೃಷ್ಟನೋ ಮುಂದೆ. ಡೋಂಟ್ ವರಿ ಗೈಸ್, ಇವತ್ತಿಗೆ 3 ವರ್ಷ ಆಗೈತೆ ಸೇರಿಕೊಂಡು. ಇಲ್ಲಿವರೆಗೂ ಯಾರೂ ಬಿದ್ದಿಲ್ಲ. ಇನ್ನು ಇವಾಗ ಯಾರು ಬೀಳ್ತಾರೆ ಗುರು ನಮಗೆ? ಆದರೂ ಅವಾಗಿಂದೊಂದು ಲೆಕ್ಕ, ಇವಾಗಿಂದೊಂದು ಲೆಕ್ಕ. ಅಂದರೆ ಕ್ಲಾಸಿಗೆ ಬಂದಲ್ಲ, ಈ ಲೆಕ್ಕ ಬಗ್ಗೆ ಹೇಳ್ತಾ ಇದ್ದೀನಿ ಬ್ರೋ. ಆದರೆ ಓದನ ಬ್ರೋ, ಓದನ. ಇನ್ನು ಇದು ನಮ್ಮ ಬ್ರೇಕ್ ಟೈಮು. ಕೂತು ಕಾಫಿ ಕುಡಿಯೋದಕ್ಕಿಂತ ನಿಂತು ಮಾತಾಡೋದ್ರಲ್ಲೇ ಹೆಚ್ಚು ಖುಷಿ ಕಾಣ್ಕೊಂಡವ್ರು ನಾವು. ಇವನು ಕಿರಣ ಅಂತ, ನಾನು ಪ್ರೀತಿಯಿಂದ ಕ್ರೋಮಿ ಪ್ರೇಮಿ ಅಂತ. ನಾನೇ ಮಾಡಿಲ್ಲ, ಒಬ್ರು ಅನ್ನ ಕಿತ್ಕೊಂಡಿಲ್ಲ. ಈ ನನ್ನ ಮಕ್ಕಳು ನನ್ಗೆ ಇಷ್ಟು ಈ 3rd ಫ್ಲೋರ್ ಹೇಗೆ ಅಂದರೆ ಎಷ್ಟೋ ಹೊಸ ಮುಖಗಳ ಪರಿಚಯ ಮಾಡಿಸುತ್ತೆ ಗೊತ್ತಾ. ಇದು ಬಂದ್ಬಿಟ್ಟು ಕೋತಾಸ್ ಕೆಫೆ ಅಂತ. ಜೈನಲ್ಲಿ ಇದೆ ಸ್ಟಾರ್ಬಕ್ಸ್, ಡೊಮಿನೋಸ್ ಎಲ್ಲ ಇದೆ. ಬನ್ನಿ, ಈ ಜೈನ್ ಕಾಲೇಜಲ್ಲಿ ಇಲ್ಲಿ ಸಿಗೋ ಕಾಫಿ ಮಾತ್ರ ಚೂರು ನೆಮ್ಮದಿ ಕೊಡೋಕೆ ಸಾಧ್ಯ ಗುರು. ಕೋತಾಸ್ ಕೆಫೆ. 2 ವರ್ಷ ಆದರೂ ಈ ಅಣ್ಣನ ಹೆಸರು ನನಗೆ ಗೊತ್ತಿಲ್ಲ. ಮಾತಾಡ್ಸಿದ್ರೆ ಸಾಕು, ಏನು ಬೇಕಪ್ಪ ಅಂತ ಕೇಳಿ ಜೇಬ್ ಖಾಲಿ ಮಾಡಿ ಕಳಿಸ್ತಾರೆ. ಆದರೂ ತುಂಬ ಒಳ್ಳೆಯವರೇ. ಏನೋ ಗುರು ಗೊತ್ತಿಲ್ಲ, ಇಲ್ಲೊಂದು ಕಾಫಿ ತಗೊಂಡು ಹೋಗೋ ಬರೋರ್ನೆಲ್ಲ ನೋಡಿಕೊಂಡು ಅವಾಗವಾಗ ಅಂಕಲ್ಗೊಂದು ಹಾಯ್ ಹೇಳ್ಕೊಂಡು ಈ ನನ್ನ ಮಗನ ಜೊತೆ ಕೂತ್ರೆ ಗುರು ಸ್ವರ್ಗ ಗುರು. ಇದೇ ನಮ್ಮ ಕಾಲೇಜ್ ಮೆಸ್ಸು. ಬನ್ನಿ ಒಳಗೆ ಹೋಗಿ ಏನು ಸ್ನ್ಯಾಕ್ಸ್ ಇದೆ ಅಂತ ನೋಡೋಣ. ಚಿರುಮುರಿ ಮತ್ತು ಟೀ ಇಟ್ಟಿದ್ರು, ನನಗಿಷ್ಟ ಇಲ್ಲ, ಸೊ ಇವಳೆ ತಿನ್ಕೋಬಿಟ್ಲು. ಇವನು ಅಕ್ಷಯ್ ಅಂತ, ಕುಳ್ಳನ್ ಮಗ. ನನಗೆ ಅಂತಾನೆ ಟೀ ತಗೋ ಬರ್ತಾ ಇದ್ದಾನೆ. ಸರಿ ಗುರು, ಈಗ ಮತ್ತೆ ನಮ್ಮ PG ಹೊರಡೋ ಸಮಯ. ಈವ್ನಿಂಗ್ ಸ್ನ್ಯಾಕ್ಸ್ ಅಂತೂ ನಮ್ಮ ಕಾಲೇಜ್ ಮೆಸ್ಸಲ್ಲಿ ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ ಬ್ರೋ. ಅರ್ಥ ಆಯ್ತು ಅಂದ್ಕೊಂತೀನಿ. ಸರಿ ಬನ್ನಿ ಗಾಯ್ಸ್, ಬೆಳಗ್ಗೆಯಿಂದ ಫೋಟೋನೇ ಎತ್ಕೊಂಡಿಲ್ಲ, ಇಲ್ಲೊಂದು ಫೋಟೋ ಎತ್ಕೊಂಡ್ಬಿಟ್ಟು ಹೋಗೋಣ. ಎಲ್ಲೆಲ್ಲಿ ನೋಡಲಿ ಬರೀ ಫಸ್ಟ್ ಇಯರ್ ನನ್ನ ಮಕ್ಕಳೇ ಸಾಯ್ತವ್ರೆ ಗುರು. ನೋಡಿ ಸಾಕಾಗೋಯ್ತು ಗಾಯ್ಸ್. ನಾನು ನಿಮಗೆ ಬೆಳಗ್ಗೆ ತೋರಿಸಿದ ಥರ ಇಲ್ಲಿ ರಿಸೆಪ್ಷನ್ ಹಾಲ್ ಇತ್ತು. ಇವಾಗ ರಿಸೆಪ್ಷನ್ ಎಲ್ಲ ಮುಗ್ದೋಗಿದೆ. ಮೇ ಬಿ ನಾವು ಸ್ನ್ಯಾಕ್ಸಿಗೆ ಹೋಗಿದ್ವಲ್ಲ, ಅಲ್ಲೇ ಊಟ ಮಾಡ್ಕೊಂಡು ಬಂದಿದ್ದು. ರಿಸೆಪ್ಷನ್ ಅಂತೂ ಮುಗ್ದೋಗಿದೆ. ಮದುವೆ ಗಂಡು ಹೆಣ್ಣು ಎಲ್ಲಿದ್ದಾರೆ ಗೊತ್ತಾ? ಇಲ್ಲೇ ಇದ್ದಾರೆ. ಆ್ಯಂಕಲ್ ಫೈನಲಿ ನಮ್ಮ ಕಾಲೇಜಿನ ಎಲ್ಲ ದಿನಚರಿಗಳನ್ನ ಮುಗಿಸಿ
ಆಚೆ ಕಾಲಿಟ್ಟಾಯ್ತು. ಯಾಕೆ ಕಿರಣ್ ಮುಖ ಮುಚ್ಕೊಂಡ್ ಬರ್ತಾ ಇದೆಯಾ? ಇಲ್ಲಿ ಬಿಸಿಲು ಓದಿಕಾರಿ ಏನು ಕೊಡ್ತಾ ಇದೆ. ಯಾರೋ ಹೊಸ್ದಾಗಿ ಲ್ಯಾಪ್ಟಾಪ್ ಬೇರೆ ಮಾರೋರು ಬಂದವ್ರೆ. ಲ್ಯಾಪ್ಟಾಪ್ ಎಕ್ಸ್ಚೇಂಜ್ ಮೇಡನ ಇದೆ, ಅದನ್ನ ಎಕ್ಸ್ಚೇಂಜ್ ಮಾಡ್ಬೋದಾ? ಎಚ್ ಪಿ ಓ ಹೌದಾ, ಚೆನ್ನಾಗಿದೆ. ಬೆಳಗ್ಗೆ ಗೋಲ್ಫ್ ಕೋರ್ಟಲ್ಲಿ ಮಳೆ ನೀರಿತ್ತು. ಇವಾಗ ಆಲ್ರೆಡಿ ಜೂನಿಯರ್ಸ್ ಗೋಲ್ಫ್ ಆಡೋಕೆ ಹೋಗೋರೆ. ನೋಡಿ ಗುರು, ಗೋಲ್ಫ್ ಆಡೋ ಇವರೆಲ್ಲ ಇವತ್ತು ಗೋಲ್ಫ್ ಆಡೋಕ್ಕೆ ಅಂತ ಗೋಲ್ ಇಟ್ಕೊಂಡು ಹೋಗಿ ನಾಳೆ ಯಾವುದೋ ಒಂದು ಹೋಲಿಂದ ಹೊಡೋಗ್ತಾರೆ. ನೀನು ಸಿಂಧು ಕಿತ್ತಾಡ್ತಾ ಇದೀವಿ. ಹೌದಾ, ಯಾಕೆ? ಅವಳು ವಾಟ್ ಅಂತೆ ವಂಕಾಯಿ ಬಜ್ಜಿ ಅಲ್ಲ, ಇವನ್ ಮುಖ ನೋಡಕ್ ಆಗ್ತಿಲ್ಲ. ಇವನ್ ಮುಖ ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ತುಂಬ ಚೆನ್ನಾಗಿ ಕವರ್ ಮಾಡ್ತಾ ಇದ್ದೀನಿ. ಇವ್ರಿಗೆ ಬೆಳಗ್ಗೆ ಅಂತೂ ಹಾಯ್ ಹೇಳಿಲ್ಲ, ಅಟ್ಲೀಸ್ಟ್ ಇವಾಗ ಬಾಯ್ ಹೇಳ್ತೀನಿ. ಅಂಕಲ್ ಬಾಯ್. ಫೈನಲಿ ಗಾಯ್ಸ್, ಇವತ್ತಿನ ಡೇ ಕಾಲೇಜಲ್ಲಿ ಮುಗೀತು. ಇವಾಗ ನಾವು ಹೋಗಬೇಕು. ನಮಗೋಸ್ಕರ ನನ್ನ ಇಬ್ಬರು ಗೆಳೆಯರು ಮತ್ತು ಗೆಳತಿಯರು ಕಾಯ್ತಿರುವರು. ನೀವು ಅಂದ್ಕೊಂಡಂಗೆ ಇವರಿಬ್ರು ಅಂತೂ ಅಲ್ಲ, ಇಲ್ಲೇ ಇದ್ದಾರೆ. ಓಯ್, ಓ ನಮ್ಮ ಮುಖ ತಿರುಗಿಸ್ಕೊಂಡು ಈಗ ರೂಮ್ಗೆ ಹೋಗ್ಬಿಟ್ಟು ಸ್ವಲ್ಪ ಫ್ರೆಶ್ ಆಗಿ ಕಿರಣ್ಗೆ ಸ್ನಾನ ಮಾಡಿಸಿ ರೆಸ್ಟ್ ಮಾಡಿಸಿ ಆಮೇಲೆ ಮತ್ತೆ ದ ಪಾಪ್ಯುಲರ್ ಸಿದ್ದು ಶಾಪ್ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ನೀವೇನಂತೀರಾ? ಓಕೆ ಗರ್ಲ್ಸ್, ಬಾಯ್. ಸ್ವಲ್ಪ ಬೇಗ ಬಂದುಬಿಡಿ. तू मेरे से प्यार करती है या नहीं करती, ये बता दे तू बस. ನಮಸ್ಕಾರ ಗುರು. ನೋಡಿ, ಜೀವನದಲ್ಲಿ ನೀನು ಏನು ಬೇಕಾದರೂ ಹೇಳು, ನಾನು ಮಾಡ್ತೀನಿ. ಆದರೆ ಇದು ಕಾಯೋದು ಮಾತ್ರ ಆಗಲ್ಲ ಗುರು. ನಾನು ನಿಮ್ಗೆ ಹೇಳೋದೇ ಮರ್ತಿದ್ದೆ. ನನ್ನ ಫ್ರೆಂಡ್ಸ್ ಇರೋದು 18th ಫ್ಲೋರಲ್ಲಿ ಬ್ರೋ. ನೋಡಿ ಬ್ರೋ, 18th ಫ್ಲೋರು. ಎಷ್ಟು ದೊಡ್ಡ ಫ್ಲೋರು. ಯಾವ್ದು ಬಿಟ್ಟಿದ್ ಕುಡಿದ್ಬಿಟ್ಟು ನೀರ್ ಹಾಕೊಂಡಂಗ್ ಕುಡಿದ್ಬಿಟ್ಟು. ನೀನ್ ಯಾವಾಗ್ಲೂ ಇಲ್ಲೇ ಇರ್ತೀಯಲ್ಲ, ಅವ್ರು ಎಷ್ಟೊತ್ತಿಗೆ ಬರ್ತಾರೆ ಅಂತ ಏನಾದ್ರು ಗೊತ್ತಾ ಬ್ರೋ ನಿಂಗೆ? ನಿಮ್ಗೆ ಯಾಕೆ ಬೇಕದು? ಮುಚ್ಕೊಂಡು ಹೋಗಲ್ಲ. ಫೈನಲಿ ಬಂದ್ರು. ಬೇಗ ಬರೋದಕ್ಕೆ ಆಗಲ್ವಾ ನಿಮ್ಗೆ? ನಿಮ್ಮ ಅಭಿಮಾನಿ ಅಣ್ಣ, ನಿಮ್ಮ ಅಭಿಮಾನಿ ಅಣ್ಣ. ಸಿದ್ದೋನ್ ಶಾಪಲ್ಲಿ ಸೆಟ್ಟಿಂಗ್ ಎಲ್ಲ ಆದಮೇಲೆ ನನ್ನ ಫ್ರೆಂಡ್ಗೆ ಪಾನಿಪುರಿ ತಿನ್ಬೇಕಂತ ಆಸೆ ಆಗ್ಬಿಟ್ಟೈತೆ. ಅದಕ್ಕೆ ಅವಳು ಬಂದು. ನಾವು ಮಾಡಿರುವ ಮೊದಲನೆಯ ಪ್ರಯತ್ನ ಹೇಗಿದೆಯೋ ಏನು ಅಂತ ನೀವು ಲೈಕ್, ಕಮೆಂಟ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಕೂಡ ಮಾಡಿ ಆ ಮೂಲಕ ತಿಳಿಸ್ಬೇಕಂತ ನಿಮ್ಮಲ್ಲಿ ಕೇಳ್ಕೊತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಕರ್ನಾಟಕ.